ದೇಶ ಕಟ್ಟೋದು ಅಥವಾ ಒಂದು ಊರನ್ನು ಉಳಿಸ್ಕೊಳ್ಳೋದು ಅಥವಾ ಪರಿಸರ ಅಥವಾ ರಸ್ತೆ ಹಳ್ಳ ಕೊಳ್ಳ ನಮ್ಮನ್ನು ಪ್ರಾಣ ಹಿಂಡುವ ಸರ್ಕಾರಗಳು, ಇದಕ್ಕೆ ಆಸಕ್ತಿಯನ್ನು ತೋರಿಸುವ ಜನ ಹೆಚ್ಚು ಕಡಿಮೆ ಸತ್ತೋಗಾಗಿದೆ. ಎಲ್ಲ ಬರೀ ಫೇಸ್ಬುಕ್ ವೀರರೇ. ಐ ಸ್ಟ್ಯಾಂಡ್ ಅಂತ ಒಂದು ಮಾಡ್ಬಿಟ್ಟು ಕೈ ತೊಳ್ಕೊಳ್ಳೋದು, ಲೈಕ್ ಮೆಟ್ರೋ ರೇಟ್ ಹೈಕು, ಈ ಥರ ಯಾವುದೋ ಒಂದು 100 ಕೊಡ್ತೀನಿ. ಆದರೆ ಈಗ ಕ್ರಿಕೆಟಿನ ಈ ಗಲಾಟೆ ಕಾಲು ತುಳಿತಿಗೆ ಎಲ್ಲಿಲ್ಲದ ಅತ್ಯುತ್ಸಾಹ. ದೇಶ ಕಟ್ಟುವ ಕೆಲಸ ಅಂದರೆ ಅದೇ, ಅಷ್ಟು ಇಂಪಾರ್ಟೆನ್ಸ್. ಇನ್ನೊಂದು ಕಡೆ ಸಮಾಜ ಯಾವ ಕಡೆಗೆ ಹೊರಟೋಗ್ತಾ ಇದೆ ಅಂತಂದರೆ, ಮದುವೆ ಆಗಿ ಗಂಡನ ಕರ್ಕೊಂಡು ಹೆಂಡತಿ ಹೋಗಿ ಸುಪಾರಿ ಕೊಟ್ಟು ಮುಗಿಸ್ತಾಳಂತೆ, ಮದುವೆ ಆಗಿರೋ ಹೆಂಡತಿ ಗಂಡನ ಬಿಟ್ಟು ಇನ್ಯಾವೊಂದು ಜೊತೆ ಹೋಗಿ ಕೊಲೆ ಆಗ್ತಾಳಂತೆ. ಯಾವ ಗ್ರಾಚಾರದ ದೇಶದೊಳಗೆ ಬಂದು ಸಿಕ್ಕಾಕೊಂಡಿದ್ದೀವಿ ಅಂತಂದರೆ, ಭಗವಂತ ಅಲ್ಲ, ಅವನ 10 ತಲೆಮಾರು ಬಂದರೂ ರಿಪೇರಿ ಆಗಲ್ಲ ಇವು ಯಾವುವೇ. ನಾಚಿಕೆಟ್ಟ ದೇಶ ಆದರೆ ಹೀಗೆ ಆಗೋದು. ಮಾನ ಮರ್ಯಾದೆ ಲಜ್ಜಿತನ ಇದ್ರೂ ತಾನು ಯಾವನಿಗಾರುವೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಭೀಕರ ಕಾಲ್ತುಳಿತಕ್ಕೆ 6 ದಿನ ಆಗಿದೆ. ಆದರೆ ಆ ವಿವಾದಗಳಿಗೆ ಕೊನೆ ಇಲ್ಲ. ಆ ಕೊನೆ ಆಗದಿರುವುದೇ ಅವರಿಗೆ ಅಡ್ವಾಂಟೇಜ್. ನಿಮ್ಗೆ ಅರ್ಥವಾಗ್ತಿಲ್ಲ. ಎಷ್ಟು ಗೋಜಲು ಮಾಡಬಹುದೋ ಅಷ್ಟು ಗೋಜಲು ಮಾಡಬೇಕು. ಅಂತಿಮವಾಗಿ ಜನ ಇದರ ಬಗ್ಗೆ ರೋಸಿ ಹೋಗಬೇಕು ಮಾಧ್ಯಮಗಳಿಂದಾಗಿ. ಮಾಧ್ಯಮಗಳು ಸತತ ತೋರಿಸಿ ಏನ್ರಿ ಅದೇ ತೋರಿಸ್ಕೊಂಡು ಇವರು ಬೆಳಗ್ಗೆ ಆಯಿತು ಮಧ್ಯಾಹ್ನ ಆಯಿತು ಅಂದರೆ ಥೋ ಅಂತ ಅನ್ಕೋಬೇಕು. ಜನ ಮುಂದಿನ ವಿಷಯಕ್ಕೆ ಹೋಗಬೇಕು. ಇವರು ನೆಮ್ಮದಿಯಿಂದ ದುಡ್ಡನ್ನು ಹೊಡೆಯುತ್ತಾ ತಿನ್ನುತ್ತಾ ಹೇಸಿಗೆಯನ್ನು ಅರಗಿಸಿಕೊಳ್ಳುತ್ತಾ ಮುಂದೆ ಸಾಗಬೇಕು. ಅದಕ್ಕಿದನ್ನು ಎಳೀತಿರೋದು. ಡೋಂಟ್ ಯು ಥಿಂಕ್ ದೇ ಆರ್ ಇದು ಫೂಲ್ಸ್ ಅಲ್ಲ, ನೀವು ಫೂಲ್ಗಳು, ನಾವು ಫೂಲ್ಗಳು. ಸುಮ್ಮನೆ ಮಾತಾಡ್ತಾರೆ. ಒಬ್ಬೊಬ್ಬರದ್ದು ಒಂದೊಂದಂತೆ ಗೊತ್ತಿತ್ತು. ವಾರದ ಹಿಂದಿನ ನನ್ನ ಯಾವ್ದಾದ್ರು ಮಾತಾಡೋದೊಂದನ್ನು ತೆಗೀರಿ, ಅದರಲ್ಲಿ ಇದೇ ಇದು ಬೇಕಾರೆ. RCB DNA ಹೈಕೋರ್ಟ್ಗೆ ಹೇಳ್ತಾ ಇದೆ, ರಿಟ್ಟರ್ಜಿ ಹಾಕಿದ್ದಾರೆ, ಇದಕ್ಕೆಲ್ಲ ಸರ್ಕಾರ ಕಾರಣ ಅಂತ. ಸರ್ಕಾರ ಹೇಳ್ತಿದೆ ಅವ್ರಿಗೆ ಕಾರಣ. ಏನು ಹೇಳಿದ್ದೆ ಅವತ್ತು? ಯಾರದ್ದು ತಪ್ಪು? RCB ನಮ್ದಿಲ್ಲಪ್ಪ, ನಮಗೋದಕ್ಕೂ ಸಂಬಂಧ ಇಲ್ಲಪ್ಪ. KSC ನಮಗೇನು ಗೊತ್ತೋ ಅಂತ. ಇದು DNA ಯಾವುದು ನಮಗೇನು ರೀ ಗೊತ್ತು, ನಾವು ಕಾರ್ಯಕ್ರಮ ಮಾಡೋರು ರೀ ಶಾಮಿಯಾನ ಹಾಕ್ಕೊಂಡು. ಇದು ಸರ್ಕಾರ ನಮಗೋದಕ್ಕೂ ಸಂಬಂಧ ಇದೆಯನ್ರಿ, ಅಧಿಕಾರಿಗಳು ಸಸ್ಪೆಂಡ್ ಅಂತ ಇರಲೇ ಇಲ್ಲ. ಸೊ ಅಲ್ಟಿಮೇಟ್ಲಿ ಯಾರು ಅಂದರೆ ಮೂರ್ಖ ಜನ ಅಂತ ಅವತ್ತು ಹೇಳಿದ್ದೆ. ಎಸ್, ಮೂರ್ಖರು ನಾವು ಇದಕ್ಕೆ ಜವಾಬ್ದಾರಿ ಅಂತ ಬರೆದಿದ್ರೆ ನೋಡ್ತಾ ಇರಿ. ನಿಮ್ಮ ಫ್ಯಾನ್ಗಳು ಘನಂದಾರಿ ಘನತೆ ವೆತ್ತ ಅಭೂತಪೂರ್ವ. ಅಪ್ಪ ಅಮ್ಮನೊಂದಿನ ನೆಟ್ಟಿಗೆ ನೋಡಿದ್ರೋ ಇಲ್ವೋ, ನಾಚಿಗೆ ಗೆಟ್ಕೊಂಡು ಅಲ್ಲಿ ಓಡೋಗಿದ್ರಲ್ಲ, ನೀವು ಅನುಭವಿಸಿ. ಈಗ ನೀವು ಅನುಭವಿಸ್ಬೇಕು. ಯಾವನೋ ದುಡ್ಡು ಹೊಡ್ಕೊಂಡು ತಿನ್ನಕ್ಕೆ ನಿಮ್ಮ ಮೈಯಲ್ಲಿರೋ ರಕ್ತನ ಬಸಿತಾ ಇದ್ದೀರಲ್ಲ, ದುಡ್ದು ತೊಗೊಂಡೋಗಿ ಯೂಸ್ಲೆಸ್ ಫೆಲೋಸ್ ತಂದು ಎಲ್ಲರೂ. ಅಂದರೆ ಜನಕ್ಕೆಲ್ಲ ನಾನು ಹೇಳಿದ್ದು ಅಲ್ಲಿ ಹೋಗಿದ್ದ ಅಲ್ಲ, ಆ ರೀತಿ ಮಾಡ್ಕೊಂಡು ಅವ್ರಿಗೆ. ಯಾಕಂದ್ರೆ ಅವ್ರನ್ನ ಯೂಸ್ಲೆಸ್ ಅನ್ನೋಕ್ಕೆ ನಾನು ಯಾರು? ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗಿ. ಬೇಕಾದ್ರೆ ಮನೆ ಅಡ ಇಟ್ಬಿಟ್ಟಾದರೂ ಹೊಟ್ಟೋಗ್ಲಿ ಬಿಡಿ. ನಮಗೇನಾಗಬೇಕೀಗ? ನಮಗೇನಾಗಬೇಕು ಹೇಳಿ? ನೋಡ್ತಾ ಇದ್ದೀರಲ್ಲ, ಇನ್ನೂ ಕಾದಿದೆ ನಿಮಗೆ, ಇನ್ನೂ ಕಾದಿದೆ. ನೋಡ್ತಾ ಇರಿ, ಯಾರ್ಯಾರು ಹೆಂಗೆ ತಪ್ಪಿಸ್ಕೋತಾರೆ ನೋಡ್ತಾ ಇರಿ. ಅಂದರೆ ಜನ ಇನ್ನೂ ಮೂರ್ಖರಾಗಕ್ಕಿದೆ. ಯಾರು ಜನ ಅಂದರೆ ಇವರು ಮೂರ್ಖರಾಗಕ್ಕಿದೆ ಇನ್ನೂ. ಹುಟ್ಟಲ್ಲೇ ಮೂರ್ಖತನ ಇದ್ದಾಗ ಇನ್ನು ಬದಲಾವಣೆ ಹೆಂಗ್ರಿ ಆಗುತ್ತೆ? ಅದು ಜೀನ್, ಅದು ಜೀನ್, ಅದು ನಮ್ಮ ಜನದ್ದು. ಕಾರ್ಯಕ್ರಮಕ್ಕೆ ಹೋಗಿ ಅಂತ ಕಾಲು ತೊಳೋದಕ್ಕೆ ಅವಾಂತರ. ಸರ್ಕಾರ ಹೇಳ್ತಿದೆ ನಮಗೋದಕ್ಕೂ ಸಂಬಂಧ ಇಲ್ಲ. ಆದರೆ ಈ ಕಾರ್ಯಕ್ರಮಕ್ಕೆ ಹೋಗಿ ಅಂತ ಸರ್ಕಾರದ ಕಾರ್ಯಕ್ರಮದ ಆ್ಯಂಕರ್ ಯಾರೋ ಒಬ್ಬರು ಪ್ರಚೋದನೆ ಕೊಟ್ಬಿಟ್ರಂತೆ, ಅದೊಂದು ವಿಡಿಯೋ ಅಂತೆ. ಹಾಗಾಗಿ ಜನ ಹೋಗ್ಬಿಟ್ರಂತೆ, ಆಗ್ಬಿಡ್ತಾನೆ. ಅನೌನ್ಸ್ ಮಾಡದೇ ಇದ್ರು ಹೋಗಿರ್ತಿದ್ರು. 100% ಯು ಆರ್ ರೈಟ್. ಇವ್ರು ಮಾಡಿದ್ರು ಹೋಗ್ತಿದ್ರು, ನೀವು ಮಾಡದಿದ್ರು ಹೋಗ್ತಿದ್ರು. ಕರೆಕ್ಟ್, ಬರೆದಿಟ್ಕೊಳ್ಳಿ. ಬೆಳಗ್ಗೆಯಿಂದೆಲ್ಲ ಎಲ್ಲ ಕಡೆ ಅನೌನ್ಸ್ಮೆಂಟು, ಸೋಷಿಯಲ್ ಮೀಡಿಯಾ. ವಿಧಾನಸೌಧಕ್ಕೆ ರಾಜ್ಯಪಾಲರನ್ನ ಕರೆದಿದ್ದಾರು? CK ಶಿವಕುಮಾರ್. ನಂಗೆ ಗೊತ್ತಿಲ್ಲಪ್ಪ. RCB KSC ಕಡೆಗೆ ಅವರು ನಮಗೆ ಗೊತ್ತಿಲ್ಲಪ್ಪ ಅಂತ ಅವರು. ಓಕೆ, ಯಾವನಾರು ಕರೆದಿರಲಿ, ಕರೀದೇನೇ ಇರಲಿ. ಆ ಗವರ್ನರೂ ಅಲ್ಲಿ ಬಂದಿದ್ದಂಥ ಭಕ್ತಾದಿಗಳ ಸಮೂಹದ ಇನ್ನೊಂದು ಭಕ್ತ ಅಂತಲೇ ಇಟ್ಕೋತೀನಿ. ಯಾಕೆ ಇಟ್ಕೋಬಾರ್ದು? ವೈಯಕ್ತಿಕವಾಗಿ ಅವ್ರು ಬಂದಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಏನೀಗ ಅವ್ರಿಗೇನೂ ಆಗಿಲ್ವಲ್ಲ? ಏನಾಗಿಲ್ಲ ಸರ್, ಅಷ್ಟೇ ತಾನೇ. ಅಂದರೆ ಒಬ್ರಿಗೊಬ್ರು ಮಾಹಿತಿ ರವಾನೆ ಆಗ್ತಿಲ್ಲ ಅನ್ನೋದಕ್ಕೆ ಸರ್. ಬಿಟ್ಟಾಕ್ರಿ, ಸತ್ತವ್ರ ಬಗ್ಗೆ ಚಿಂತೆ ಮಾಡ್ರಿ, ಕಚಡ ಕೆಲಸ ಮಾಡಿರೋದ್ರ ಬಗ್ಗೆ ಯಾನ್ ಜವಾಬ್ದಾರಿ ಅಂತ ಕಂಡುಹಿಡಿಯಿರಿ. ಗವರ್ನರ್ ಅಂತೆ ಇನ್ನೊಂದು ದಾರಿ ತಪ್ಸಕ್ಕೆ, ಎಳಿಯಕ್ಕೆ, ಇನ್ನೊಂದು ಎಳಿಯಕ್ಕೆ, ದಾರಿ ತಪ್ಸಕ್ಕೆ HK ಮಾತಾಡಿದ್ರೆ ಅವಾಗ BJPಯವರು, ಗವರ್ನರ್ ಕೇಳ್ರಿ, ನಿಮ್ಮವ್ರು ತಾನೇ, ಅಷ್ಟೇ. ಅದಕ್ಕೆ ಇನ್ನೊಂದು, ಅದು ಇನ್ನು DK ಶಿವಕುಮಾರ್ DCMಗೆ
ಹೈಕಮಾಂಡ್ ಬುಲಾವ್ ಮಾಡಿಬಿಟ್ಟಿದೆಯಂತೆ, ಅವ್ರು ಡೆಲ್ಲಿಗೆ ಹೋಗ್ಬಿಡ್ತಿದಾರಂತೆ. ಹಾಂ, ಆಮೇಲೆ ಸಿದ್ದರಾಮಯ್ಯನವರು ಹೋಗ್ತಿದ್ದಾರೆ ಸರ್. ಏಯ್ ಕಾಗ ಗುಬ್ಬಕ್ಕನ ಕತೆ ಯಾವನಿಗೆ ಹೇಳ್ತೀರಿ ಕೂತ್ಕೊಂಡು ಎಲ್ಲರೂ? ಇದು ಇನ್ನೊಂದು ಎಳೆಯೋದು ಸರ್, ಇದು ಬುಲಾವ್ ಏನ್ರಿ? ಆಯಿತು ಬುಲಾವ್, ಏನು ಆಮೇಲೆ ಏನಲ್ಲಿ ಒಳಗಡೆ ಹೋಗೋಕ್ಕಿದ್ದಂಗೆ ರಾಹುಲ್ ಗಾಂಧಿ ಠಿಂಗ್ 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 ಅಂತ ಚಾಟಿ ಹಿಡ್ಕೊಂಡು ನಿಂತಿರ್ತಾರ? ಏನು ರೂಮ್ ಒಳಗೆ ಹಾಕ್ಕೊಂಡಿದ್ದೆ ಬಾರಿಸ್ತಾ ಇರ್ತಾರ ಹಿಡ್ಕೊಂಡಂಗಾರೆ ಇವರಿಬ್ರು? ರೇ ಯಾರಿಗೆ ಬಿಡ್ತೀರ್ರಿ ಇಂಥದನ್ನು ಕೂತ್ಕೊಂಡು? ಹಾಂ, ಅನ್ನೋದ್ರ ಪಾರ್ಟ್ ಆಫ್ ಎ ಡ್ರಾಮಾ. ಏನಿದೆ ನೀವಿಬ್ಬರು ಹೋಗ್ಬಿಟ್ಟಲ್ಲಿ ಎಕ್ಸ್ಪ್ಲೈನ್ ಮಾಡೋದು? ವರದಿ ಕೇಳ್ತಾರಂತೆ ಸರ್. ಏಯ್ ಗೊತ್ತಿಲ್ಲದೆ ಇರೋದು ಎಂತಾದ್ರೂ ಇದೆ ಅಲ್ಲಿ ಭಾಳ ದೊಡ್ಡ ವರದಿ? ಯಾರ್ರೀ ಅವ್ರು ಅಧ್ಯಯನ ಮಾಡ್ತಿರೋ KPC AICCನಲ್ಲಿ? ಅಂಥ ಪುಣ್ಯಾತ್ಮ ಪುರುಷೋತ್ತಮ ಯಾರಪ್ಪ? PhD ಪುರುಷೋತ್ತಮ ಕರ್ಕೊಂಬನ್ರಿ. ಆ PhD ಪುರುಷೋತ್ತಮನಿಲ್ಲಿ ಗೊತ್ತಿಲ್ಲದೆ ಇರೋದು ಎಂತಾದ್ರೂ ಇದೆ ಅಲ್ಲಿ? ಅಂಗೈ ಹುಣ್ಣು ಅಂತಾರಲ್ಲ ಆ ರೀತಿ. ಸುಮ್ಮನೆ ಏನು ಜನಕ್ಕೆ ಕರೆದ್ಬಿಟ್ಟಿದಾರಂತೆ. ಅಲ್ಲ ಸರ್, ಸತ್ಯಾಂಶ ತಿಳ್ಕೊಳ್ಳೇಬೇಕು ಅಂತಿದ್ರೆ ಹೈಕಮಾಂಡ್ಗೆ ಪರಮೇಶ್ವರ್ ವಿವರಣೆ ಕೊಟ್ಟಿದ್ದು ನನಗೇನು ಆಹ್ವಾನ ಕೊಟ್ಟಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಡಾಕ್ಟ್ರೇ, ನೀವು ಈ ಪಾರ್ಟಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಅವಶ್ಯಕತೆ ಇಲ್ಲ ಅನ್ನೋದು ಇತ್ಯರ್ಥ ಆಗಿ ಭಾಳ ದಿನ ಆಗೋಗಿದೆ ಹೈಕಮಾಂಡ್ ಲೆವೆಲಲ್ಲಿ. ಸುಮ್ಮನೆ ಅನಿವಾರ್ಯತೆಗೆ ನಿಮ್ಮನ್ನು ಇಟ್ಟಿದ್ದಾರೆ. ನಿಮ್ಮನ್ನು ಯಾರೀ ಕೇರ್ ಮಾಡ್ತಿದ್ದಾರೆ? ದೀರ್ಘಕಾಲ KPCC ಅಧ್ಯಕ್ಷ ಆಗಿದ್ದಂಥ ಪಾರ್ಟಿನ ನಡೆಸ್ಕೊಳ್ಳೋ ರೀತಿನ ಇದು ನಿಮ್ಮದು. ನೀವು ಅದಕ್ಕೆ ಒಪ್ಪಾಗಿದೆ, ಯಾಕಂದರೆ ನಿಮಗೂ ಅನಿವಾರ್ಯತೆಗಳಿದೆ. ನೀವು ಒಂದು 2-3 ಘಟನಾವಳಿಗಳಿಂದ ವೀಕ್ ಆಗಿಬಿಟ್ಟಿದ್ದೀರಿ. ಯು ನೋ ಲಾಂಗರ್ ಹ್ಯಾವ್ ದಟ್ ಪವರ್ ಟು ಸೇ ಸರ್ಟನ್ ಥಿಂಗ್ಸ್ ಆರ್ ಗೆಟ್ ಇಟ್ ಡನ್ ವಿತ್ ಯುವರ್ ಹೈಕಮಾಂಡ್. ಹಾಗಾಗಿ ನಿಮ್ಮನ್ನು ಯಾರು ಭಾಳ ಗಂಭೀರವಾಗಿ ತಗೋತಿದ್ದಾರೆ ಅನ್ನೋ ಭ್ರಮೆಯಲ್ಲಿ ಇರಬೇಡಿ. ನೀವು ಉಳ್ಕೊಂಡ್ರೆ ದೊಡ್ಡದು ಅಂತ ನನಗನ್ಸತ್ತೆ ಒಂದೊಂದು ಸರ್ತಿ. ನನಗನ್ಸತ್ತೆ ಒಂದೊಂದು ಸರಿ, ಗೊತ್ತಿಲ್ಲ. ನೀವು ಉಳ್ಕೊಳ್ಳಿ, ಒಳ್ಳೆಯವರು. ನೀವು ಉಳ್ಕೊಂಡ್ರೆ ದೊಡ್ಡದು ಅಂತ ಅನ್ಸತ್ತೆ ನಂಗೆ ಒಂದೊಂದು ಸರಿ. ದಟ್ಸ್ ಹೌ ದೇ ಆರ್ ಟ್ರೀಟಿಂಗ್ ಯು. ದೇ ಡೋಂಟ್ ಇವನ್ ಕೇರ್ ಯು. ಅವ್ರಿಗೆ ಇವತ್ತು ಹೈಕಮಾಂಡ್ಗೆ ಕಾಣಿಸ್ತಿರೋದು ಇಬ್ಬರು. ಒಂದು ಸಿದ್ದರಾಮಯ್ಯ, ಇನ್ನೊಂದು DK ಶಿವಕುಮಾರ್. DK ಶಿವಕುಮಾರ್ ಏನೇನು ರೀಸನ್ಸ್ ಅಂತ ಎಲ್ಲವನಿಗೂ ಗೊತ್ತಿದೆ ಹೈಕಮಾಂಡಲ್ಲಿ. ಅವ್ರ ಶಕ್ತಿ, ಪವರು, ಟ್ರಬಲ್ ಶೂಟಿಂಗು, ಫಂಡು, ಫಿನಾನ್ಸು, ಅಡ್ಜಸ್ಟ್ಮೆಂಟ್ಸು, ಡ್ಯಾಶು 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 ಡ್ಯಾಶು. ಹೌದಲ್ಲ? ಪಕ್ಷವನ್ನು ಅಧಿಕಾರಕ್ಕೆ ತರಲು ಕಷ್ಟಪಟ್ಟರು, KPCC ಅಧ್ಯಕ್ಷರಾಗಿ ಡ್ಯಾಶ್. ಇನ್ನು ಸಿದ್ದರಾಮಯ್ಯನವ್ರದ್ದು ಮಾಸ್ ಫಾಲೋಯಿಂಗು, ನಾಳೆ ಏನಾರು ಹೆಚ್ಚು ಕಡಿಮೆ ಮಾಡೋಕ್ಕೋ ಕಿರಿಕ್ ಆಗ್ಬಿಟ್ರೆ ಪಾರ್ಟಿ ಡಮಾರ್ ಆಗ್ಬಿಡುತ್ತೆ. ಆಮೇಲೆ MLAಗಳ ಸಪೋರ್ಟ್ ಇದೆ ಒಂದು ಸ್ವಲ್ಪ, ಡ್ಯಾಶು ಡ್ಯಾಶು ಡ್ಯಾಶು. ಇದು ಬಿಟ್ಟು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಯಾವನಾದರೂ ಭೂಪತಿ ಭ್ರಮೇಲಿ ಓಡಾಡ್ತಾ ಇದ್ರೆ ಕಾಲರ್ ಹಿಂಗೆ ಅನ್ಕೊಂಡು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದು ಕಲ್ತ್ಕೊಳ್ಳಿ. ವ್ಯರ್ಥ ಅವೆಲ್ಲ. ಎಸ್. ಮಹಿಳೆಯರೇ, ಬಂಧುಗಳೇ, ಕಾರ್ಯಕ್ರಮ ಮುಕ್ತಾಯ ಆಗಿದೆ. ತಾವೆಲ್ಲರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಡೆಗೆ ಸ್ಥಳಾವಕಾಶ ಇದ್ರೆ ಹೋಗ್ಬೋದು. ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ಕಾರ್ಯಕ್ರಮ ಮುಕ್ತಾಯ ಆಗಿದೆ. ನೀವು ರಾಜ್ಯಪಾಲರನ್ನು ಕೇಳಬೇಕು, ನಾನು ಕೇಳೋದು ಏನು ಹೇಳ್ತದೆ ಸರ್. ಗೋವಿಂದ ರಾಜ್ ಅವರು ಆಹ್ವಾನ ಕೊಟ್ಟಿದ್ರು, ಅದೆಲ್ಲ ನನಗೇನು ಗೊತ್ತಿಲ್ಲ. ಪೂರ್ಣ ಅವರ ಆಯೋಗ ಇಲ್ಲ ಅನ್ಸತ್ತೆ. ಅದು ಕಾರ್ಯಕ್ರಮದ ದಿ ಕಾಂಪಿಯರ್ ಅಂದರೆ ನಡೆಸ್ತಾ ಇರೋ ವ್ಯಕ್ತಿಯ ಉತ್ಸಾಹಕ್ಕಾಗಿರೋದು. ಅದು ಸರ್ಕಾರದ ಪ್ರಕಟಣೆ ಅಲ್ಲ. ಸರ್ಕಾರದ ಪ್ರಕಟಣೆ ಅಂತಂದ್ರೆ ಸತ್ಯವತ್ತೆ ಅವರಿಂದ ಆರಂಭದಲ್ಲಿ ಆಗೋಗಿತ್ತಲ್ಲ, ಗೊತ್ತಿಲ್ಲ ಅದು. ಬಟ್ ಇದು ಸರ್ಕಾರದ ಪ್ರಕಟಣೆ ಅಲ್ಲ. ಅವ್ರ ಜೋಶಲ್ಲಿ ಹೇಳಿ, ಅವ್ರ ಜೋಶಲ್ಲಿ ಕಾರ್ಯಕ್ರಮ ಮುಗಿದಿದೆ, ಅದಕ್ಕೆ ಅವ್ರೊಂದು ಪದ ಹಾಕ್ತಾರೆ, ಸ್ಥಳ ಇದ್ರೆ ಹೋಗ್ಬೋದು ನೀವು ಅಂತ. ಅದು ಅವ್ರ ಉತ್ಸಾಹಕ್ಕಾಗಿರೋದು. ಐ ಡೋಂಟ್ ಸಿ ಇಟ್ ಆಸ್ ಎ ಪಾರ್ಟ್ ಆಫ್ ಎ ಇದು ಇಲ್ಲ. ಎಸ್. 11 ಮಂದಿ ಕಾಲ್ತುಳಿತ ಸಂಬಂಧ FIR ರದ್ದು ಕೋರಿ RCB ಮ್ಯಾನೇಜ್ಮೆಂಟ್ ಹಾಗೂ DNA ಎಂಟರ್ಟೈನ್ಮೆಂಟ್ ಹೈಕೋರ್ಟ್ಗೆ ಈಗ ರಿಟ್ ಅರ್ಜಿ ಸಲ್ಲಿಸಿವೆ. ಇದರಲ್ಲಿ ಸರ್ಕಾರದ ವಿರುದ್ಧನೇ ಗಂಭೀರ ಆರೋಪ ಮಾಡಲಾಗಿದೆ. ಎಲ್ಲದಕ್ಕೂ ಸರ್ಕಾರವೇ ಕಾರಣ ಅಂತ ದೂರಿದ್ದಾರೆ. ಹೈಕೋರ್ಟ್ನಲ್ಲಿ FIR ರದ್ದು ಕೋರಿ ಸಲ್ಲಿಸಲಾಗಿರುವ ಅರ್ಜಿ ವಿಚಾರಣೆ ನಡೆದಿದ್ದು, ಅರ್ಜಿದಾರರ ವಿರುದ್ಧ ಯಾವುದೇ ಬಲವಂತದ ಕ್ರಮವನ್ನು ಕೈಗೊಳ್ಳಬಾರದು ಅಂತ ಹೈಕೋರ್ಟ್ ಮೌಖಿಕವಾಗಿ ಹೇಳಿದೆ. ಅಲ್ಲದೆ ಅರ್ಜಿ ವಿಚಾರಣೆಯನ್ನು ಗುರುವಾರಕ್ಕೆ ಮುಂದೂಡಿದೆ. ಹಾಗಾದ್ರೆ ಇವರು ಏನೇನು ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ, ಆ ಅರ್ಜಿಯಲ್ಲಿ ಏನೇನು ಇದೆ ಅಂತಕ್ಕಂಥ ಎಲ್ಲದಕ್ಕೂ ಸರ್ಕಾರ ಹೊಣೆ. ಸರ್ಕಾರ ಹೇಳುತ್ತೆ ನಮ್ಗೇನು ಸಂಬಂಧ ಇಲ್ಲ ಅನ್ನತ್ತೆ. ಮತ್ತೆ ಈಗ ನಾವೇನು ಮಾಡ್ಬೇಕಪ್ಪ ಮಧ್ಯ? ಇವ್ರು ಎಷ್ಟು ಹೇಳಿದ್ರು ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರಿಗೆ ಮುದ್ದು ಮಾಡ್ಕೊಂಡು ಓಡಾಡ್ತಿದ್ರಲ್ಲಪ್ಪ ಗೌರ್ನಮೆಂಟಲ್ಲಿ ಭಾಳ ಜನ. ಈಗ ಅನುಭವಿಸಿ ಈಗ ಏನು DK ಶಿವಕುಮಾರ್ ಸಾಹೇಬ್ರು ವಿಮಾನ ನಿಲ್ದಾಣಕ್ಕೆ ಹೊಡಿದ್ದೆ ಅಲ್ಲಿಂದ ಕಳಪ ಅಂತ ಅಲ್ಲಿ ಮೆಟ್ಲು ಕೆಳಗೆ ನಿಂತಿದ್ದೆ. ಈಗ ಮಾಡಿ ನಿಮ್ಮ ಸರ್ಕಾರಕ್ಕೆ ಕೇಳ್ತಿದ್ರಲ್ಲ ತಪರಾಕಿನ. ಬೇರೆಯವ್ರು ಮಾಡಿದ್ರು ಏನು ಮಾಡ್ತಿದ್ರು ಸಾಹೇಬ್ರು? DK ಅವರು ಆ ಕಥೆನೇ ಬೇರೆ ಇರ್ತಿದ್ರು. ಏನು ಮಾಡ್ತಿದ್ರು ಯಾರಂತೆ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಇವ್ರದ್ದೆಲ್ಲ ಅಂತ ಅಂತಿದ್ರಿ. ಈಗ ಏಕೆ ತಣ್ಣಗಾಗೋಗ್ಬಿಟ್ರಿ?
ಒಂದು ರೀತಿ ಆರೋಪಿ ಸ್ಥಾನದಲ್ಲಿ ನಿಂತಂಗೆ ಕಾಣಿಸ್ತಾ ಬಿಹೇವ್ ಅವ್ರು ಹೇಳ್ತಾರೆ RCBನವರು ನಮಗೂ ಕಾರ್ಯಕ್ರಮಕ್ಕೂ ಯಾವ ಸಂಬಂಧನೂ ಇಲ್ಲ, ಆಟಗಾರನ ಕರ್ಕೊಂಬರೋದು ಅಷ್ಟೇ ನಮ್ಮ ಕೆಲಸ. ಹೌದು. ಸರ್ಕಾರದ ಅನುಮತಿ ಪಡೆದ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿತ್ತಲ್ಲ, ಜೂನ್ 3ನೇ ತಾರೀಕು ಸಿಕ್ಕಿದೆ ಅಂತ KSC ಅಂತ ಹೇಳಿದ್ದಕ್ಕೆ ನಾವು ಹಾಕಿದ್ದೀವಿ. KSC ಮಾಹಿತಿ ಆಧರಿಸಿ ಅದ್ರಲ್ಲಿ ಹಾಕಿದ್ದೀವಿ, ನಮ್ದೇನು ತಪ್ಪಿದೆ ಇದರಲ್ಲಿ ಅಂತ. ಏನೂ ತಪ್ಪಿಲ್ಲ. ಎಲ್ಲ ಬೆಂಗಳೂರು ಮತ್ತು RCB ಫಾಲೋಯರ್ಸ್ ಬಾಯಿ ಮುಚ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ದುಡ್ಡು ರೆಡಿ ಇಟ್ಕೊಳ್ಳಿ. ಮುಂದಿನ ಸರಿಗೆ 40,000 ಟಿಕೆಟ್ ತೊಗೊಳ್ಳಿ. ಮುಂದಿನ ಸರಿಗೆ ಅರ್ಥ ಆಗ್ತಾ ಇದೆಯಾ? ನಿಮ್ಮ ಶ್ರೀಮತಿ ಈಗ ತಪ್ಪಿ ಏನಾದ್ರು ಕೊಡಿಸ್ತೀನಿ ಅಂತಿದ್ರೆ ಮುಂದಿನ ವರ್ಷ ತಗೋ, ಬಾಯಿ ಮುಚ್ಕೊಂಡಿರು ಅಂತ ಹೇಳ್ಬಿಟ್ಟು ಅದನ್ನು ಸೇರಿಸ್ಕೊಳ್ಳಿ ಒಳಿಕೆ. ಯಾಕಂದರೆ ಎಷ್ಟು ಮ್ಯಾಚ್ ಇರುತ್ತೋ ಗೊತ್ತಿಲ್ಲ, ಆಮೇಲೆ ಎಲ್ಲದಕ್ಕೂ ಟಿಕೆಟ್ ಹಾಕ್ಕೊಳ್ಳಿ, ಕುಡಿ. ಸಂಬಡಿ ಶುಡ್ ಸ್ಟಾರ್ಟ್ ಲುಕಿಂಗ್ ಇನ್ ಟು ದಿಸ್ ಎಂಟೈರ್ IPL ಟಿಕೆಟ್ ಸೇಲ್ಸನ್ನು ಚೆಕ್ ಮಾಡಿಸ್ಬೇಕು. ರಾಂಗ್ ಆರ್ ರೈಟ್ ಬೇರೆ ಇರ್ಬೋದು. ಹೌ ಡಸ್ ಇಟ್ ಗೋ ಟು ದೋಸ್ ಲೆವೆಲ್ಸ್ ಆಫ್ ಪ್ರೈಸಿಂಗ್? ಹೇಗದು? ಅನ್ಸೈಂಟಿಫಿಕ್ ಅದು. ಹೇಗದು? ಎಲ್ಲದಕ್ಕೂ ಈ ಘನಂತವೆತ್ತ ನರೇಂದ್ರ ಮೋದಿಯ ಸರ್ಕಾರ ಬಾಯಿ ಬಿಟ್ಕೊಂಡು ಬಂದುಬಿಡ್ತೀರಿ? ಯಾಕೆ ಇದಕ್ಕಾಗಲ್ವಾ ನಿಮಗೆ? ಯಾಕೆ ಈ IPL ಇರೋರು ಯಾರ್ಯಾರು ಹಾಗಾದ್ರೆ ನಿಮಗೆ ಬೇಕಾದವರು ಯಾಕೆ ಮಾಡ್ತಾ ಇಲ್ಲ? ಅದನ್ನು ಚೆಕ್ ಮಾಡಿಸಿ. ಈಗ ಏರ್ಲೈನ್ಸ್ ಟಿಕೆಟ್ಸು ಏರ್ಪೇರ್ ಆಗ್ತಾ ಇದ್ರೆ ಡೈನಮಿಕ್ ಫೇರ್ ಇದರಲ್ಲಿ ಟಕ್ಕಂತ ಇಂಟರ್ಫಿಯರ್ ಆಗ್ತೀರಿ? ಆಗಬೇಕು, ಬೇರೆ ವಿಚಾರ. ನಮ್ಮಲ್ಲಿ ಬಸ್ಸಲ್ಲಿ ಹಬ್ಬದ ದಿನ ಬಂದರೆ ನಾವು ಟಕಾರ ಅಂತ ಒಳಗೆ ಬರ್ತೀವಿ ಎಲ್ಲರೂ. ಹೌದು. ಇದಕ್ಕೆ ಯಾಕೆ? ವೈ? ಇದರ ಟಿಕೆಟ್ಸ್ ಇಸ್ ದೇರ್ ಎನಿ ಸೈನ್ಸ್ ಬಿಹೈಂಡ್ ಇಟ್? ನಥಿಂಗ್ ಸರ್. ಏನಿದು ಮತ್ತೆ? ಯಾಕಂಗೆ? ದುಡ್ಡು. ಹೀಗೆ? ಹೌ? ಎಲ್ಲ ಸ್ಟೇಡಿಯಮಲ್ಲಿ ಎಷ್ಟು ಟಿಕೆಟ್ ಇದೆ, ಎಷ್ಟು ಟಿಕೆಟ್ ಜನಕ್ಕೆ ಹೋಗ್ತಾ ಇದೆ, ಎಷ್ಟು ಟಿಕೆಟ್ ಕಳ್ಳರಿಗೆ ಹೋಗ್ತಿದೆ. ಕಳ್ಳರು ಅಂದರೆ ಅಲ್ಲ, ಇದನ್ನ ಬ್ಲ್ಯಾಕ್ ಮಾರ್ಕೆಟನ್ನು ಮಾರಿದ್ದಾರೆ ಸರ್, ಮಾರಿದ್ದಾರೆ. ಆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಬರೀ ಲಡ್ಕಾಶಿ 3 ಜನ ಮಾತ್ರ ಯಾಕೆ ಹಿಡ್ಕೊಂಬಂದ್ರಿ ಬೆಂಗಳೂರಿನವರು? ರೇ ಮಾನ್ಯ ಘನತೆವೆತ್ತ ಸರ್ಕಾರ ಸಿದ್ದರಾಮಯ್ಯನವರೇ, ನಿಮಗೇನಾದರೂ ಸ್ವಲ್ಪ ಮರ್ಯಾದೆ ಉಳಿಸ್ತೀನಿ ನಾನು ಇವತ್ತು ಅಂತಿದ್ದು ಅನಿಸಿದ್ರೆ, ಆ ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಿರೋದ್ರಲ್ಲಿ 3 ಜನ ಕೆಳಗಡೆ ಇರೋ ಬಾಲಂಗೋಚಿಗಳನ್ನು ಹಿಡ್ಕೊಂಬಂದಿದ್ರು. ಅದ್ರ ಮೇಲಕ್ಕೆ ಯಾವಿವೆ ಎತ್ತಾಕೊಂಬನ್ರಿ. ಆವಾಗ RCBನೂ ಬಾಯಿ ಬಿಡತ್ತೆ, DNA ಬಾಯಿ ಬಿಡತ್ತೆ. ಅಲ್ಲಿದೆ ಎತ್ತಾಕ್ಸಿದ್ವಿ ಹಿಂದೆ. ನಿಮ್ಗೆ ಹಿಸ್ಟ್ರಿನೂ ಗೊತ್ತಿಲ್ಲ, ಧೈರ್ಯನೂ ಇಲ್ಲ ನಿಮಗೆ. ನಾನೇನು ಬಡ್ಕೊಂಡು ಸಾಯ್ಲಿ, ಆ ಹೋಮ್ ಮಿನಿಸ್ಟರ್ ಪಕ್ಕದಲ್ಲಿ ಇಟ್ಕೊಂಡಿದ್ದೀರಿ. ಇದೇ ಟಿಕೆಟ್ ವಿಚಾರದಲ್ಲಿ ಹಿಂದೆ ಇದೇ KSCಯ ಘಟಾನುಘಟಿಗಳಿಗೆ ಜುಟ್ಟಿಡ್ಕೊಂಡು ಅಳ್ಳಾಡಿಸಿದ್ವಿ. ಹೆಂಗೆ ಹೋಗ್ತಿದೆ ಟಿಕೆಟ್ ಬ್ಲ್ಯಾಕ್ ಅಲ್ಲಿ? ಎಲ್ಲ ಸರೆಂಡರ್ ಆಗಿ ಕೂತಿದ್ದೀರಿ, ಇನ್ನೇನಾಗತ್ತೆ? ಈ ಹಿಂದೆ ಚೆಕ್ ಮಾಡಿಸ್ಬೇಕು. ಸಂಬಡಿ ಶುಡ್ ಫೈಲ್ ಎ ಕೇಸ್ ಇದರಲ್ಲಿ. ಹೌ ಡಸ್ ದಿಸ್ ಪ್ರೈಸಿಂಗ್ಸ್ ಆರ್ ಡಿಸೈಡೆಡ್? ಹೀಗಿದು ಏನು ಬಾಯಿಗೆ ಬಂದಂಗೆ ರೇಟ್ಸ್ ಅದು? 40,000 ಸಂಬಂಧ ಇಲ್ಲ, ನಾನು ತಗೊಳ್ಳೋದು ಇಲ್ಲ, ನಾನು ಹೋಗೋದು ಇಲ್ಲ, ನನಗೆ ಹೇಳ್ತಾರಲ್ಲ. ಹೌದು ಸರ್. ಭಾರತ T20 ವಿಶ್ವಕಪ್ ಗೆಲ್ದಾಗ ಅದ್ಯಾವುದೋ DNA ಹೇಳೋದು. ಈ DNA ಅನ್ನೋದು ಇದೆಯಲ್ಲ, ಇದು ಇಂದು ನಿನ್ನೆ ಸಂಸ್ಥೆ ಅನ್ಕೋಬೇಡಿ, ಅದನ್ನು ಹೇಳ್ತೀನಿ ಬೇಕಾರೆ. ಇದರ ಹಿಸ್ಟ್ರಿನೂ ಹಾಗೆ ಸುಲ್ದು ಇಟ್ಬಿಡ್ತೀನಿ ನಿಮ್ಮ ಮುಂದೆ ಬೇಕಾದ್ರೆ. ನಾನು 35 ವರ್ಷದಿಂದ ಇದ್ದಾರೆ ನೋಡಿದ್ದೀನಿ. ಕೆಂಗಲ್ ಹನುಮಂತಯ್ಯನವರ ಮೊಮ್ಮಗ ಅಂತ ಹೆಸರನ್ನು ಹೇಳಿದ್ದು. ಈ ಸಂಸ್ಥೆ ನಡೆದಿದ್ದು. ಅವ್ರು ನಡೆಸಿರೋದೆಲ್ಲ ರಾಂಗ್ ಅಂತ ನಾನು ಹೇಳಿಲ್ಲ, ಬಟ್ ಈ ಸಂಸ್ಥೆ ಕತೆ ಹೇಳ್ತಿರೋದು. ಇದೇನು ಇವತ್ತು ಹೊಸದಲ್ಲ ಅವ್ರಿಗೆ ವಿವಾದ. ಈ ಸಂಸ್ಥೆಗೆ T20 ವಿಶ್ವಕಪ್ ಗೆದ್ದಾಗ ವಿಕ್ಟ್ರಿ ಪೆರೇಡ್ ನಡೀತು. 3 ಲಕ್ಷ ಜನ ಇದ್ರು, ಯಾವುದೇ ಅವಘಡ ತಯಾರಿ ಇತ್ತು. ರೇ ಮಿಸ್ಟರ್, ಅವ್ನು ಯಾವ ಕೋತಿ ಇದನ್ನು ಬರ್ದಿದ್ದಾನೋ ಅವ್ನಿಗೆ ಹೇಳ್ತೀನಿ ನಾನು, ತಯಾರಿ ಇತ್ತು. ಹೌದು, 3 ದಿನ ಟೈಮ್ ತಗೊಂಡು ಪ್ರಾಪರ್ ಮ್ಯಾನೇಜ್ಮೆಂಟ್ ಇತ್ತು. ಅದು ಬಾಂಬೆ. ಅದು ಹೌದು, ಬಾಂಬೆನಲ್ಲಾಗಿದ್ದು. ಇಲ್ಲ ಅಲ್ಲಿ ಮಾಡಿದ್ದಕ್ಕೆ ಇಲ್ಲಿ ಯಾಕೆ ಹೇಳ್ತಾ ಇದ್ದೀರಿ ಬಂದು? ಅಂದರೆ ಅಲ್ಲೂ ಏನೂ ಅವಘಡಗಳಾಗಲಿಲ್ಲ, ಅಷ್ಟೆಲ್ಲ ಇದ್ರೂ. ಅದಕ್ಕೇನೀಗ? ಇದಕ್ಕಿಂತ ಅಪ್ಪನಂಥ ಪ್ರೊಸೆಷನ್ನು ಬೇರೆದು ನೋಡಿದ್ದನ್ನು ಹೇಳಲ್ಲ ನನಂಗಾರೆ. ಅರ್ಜೆಂಟೀನಾನಲ್ಲಿ ಇದರಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ ಫುಟ್ಬಾಲ್ ಏನಾಯಿತು? ಹೌದು ಸರ್, ಎಲ್ಲ ಬುರುಡೆ ಬಿಡ್ರಿ. ಗಲಾಟೆ ಆಗತ್ತೆ. ಮೊನ್ನೆ ಲಿವರ್ಪೂಲು ಮ್ಯಾಚನ್ನು ಗೆದ್ದಿದ್ದಕ್ಕೆ ಪ್ರೊಟೆಸ್ಟ್ ಆದಾಗ ಏನಾಯಿತು? ಯಾವನೊಬ್ಬ ಕಾರ್ ತಗೊಂಡೋಗಿ ಹೊಡೆದ್ಬಿಡ್ಲಿಲ್ವಾ? ಅದು ಬೇರೆ. ಹೌದು, ಜನ ಟೈಮ್ ತೊಗೊಂಡು ಅರೇಂಜ್ ಮಾಡಿದ್ರು. ನಿಮ್ಮ ಥರ ಅಲ್ಲ, ಯಾವುದೋ ಫಾರಿನ್ ಪ್ಲೇಯರ್ಗಳು ಓಡೋಗ್ಬಿಡ್ತವೆ ಅಂದ್ಬಿಟ್ಟು, ಬಿಳಿ ಅಕ್ಕಿಗಳು ಆರ್ಬಿಡ್ತವೆ ಅಂದ್ಬಿಟ್ಟು 24 ಗಂಟೆ ಒಳಗಡೆ ಮಾಡಿಬಿಡ್ಬೇಕು. ಕಂದಕ್ಕಿಗಳು ಎಕ್ಸೈಟ್ ಆಗಿ ನಿಂತ್ಕೊಂಡ್ಬಿಟ್ರಲ್ಲ, ಎಲ್ಲೋಗತ್ತಾ ಬಿಳಿ ಮೋಹ. ವಾಂಖೇಡೆ ಸ್ಟೇಡಿಯಂ ಸಾಮರ್ಥ್ಯ 32,000 ಇದ್ರೂ ಸಮಸ್ಯೆ ಆಗಲಿಲ್ಲ. ಈಗಲೂ ಎಲ್ಲಾಗ್ತಿತ್ತು?
35,000 ಇದೆ ಇಲ್ಲಿ. ಲಜ್ಗೆಟ್ ಮಾನಗೆಟ್ ಅಂತ ಏನು ತಿಂತಿರೋ ಅನ್ನ ತಿಂತಿರೋ ಏನು ತಿಂತೀರಿ? ಗೇಟ್ ತೆಗೆದಿದ್ದಿದ್ರೆ ಇದ್ಯಾಕೆ ಆಗ್ತಾ ಇತ್ತು? 21 ಯಾವನವನು ಗೇಟ್ ತೆಗೆದೇ ಇದ್ದವನು? RCBನ, DNAನ, ಸರ್ಕಾರನ, KCAನ? ಯಾವನವನು ಗೇಟ್ ತೆಗೆದಿದ್ರೆ ಏನಾಗ್ತಿತ್ತು? ಏನು ತಿಂತಾ ಇದ್ರಿ 3:30ವರೆಗೆ? ಗೇಟ್ ತೆಗೆದಿದ್ದಕ್ಕಿದು. ವಿಕ್ಟ್ರಿ ಪೆರೇಡ್ಗೆ ಪತ್ರ ಅವರು ನಿರಾಕರಣೆ ಮಾಡಿಬಿಟ್ರು. ವಿಧಾನಸೌಧದ ಕಾರ್ಯಕ್ರಮ ಆಯೋಜಿಸಿದ್ದು ಸರ್ಕಾರ, ಅದಕ್ಕೆ ಅಲ್ಲಿ ಭದ್ರತೆ ಹೆಚ್ಚು ಕೊಟ್ಬಿಟ್ರು. ನಮಗೆ ಭದ್ರತೆ ಇರಲಿಲ್ಲ ಅಂತ ನಮಗೆಲ್ಲ ಗೊತ್ತಿರೋ ವಿಚಾರ. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರಿಂದ ಕಾಲ್ ತುಳಿತ, ಗೇಟ್ ತೆಗೆದೇ ಇರೋದ್ರಿಂದ ಅಲ್ಲ, ಪೊಲೀಸರು ಲಾಠಿ ಚಾರ್ಜಿಂದ. ವಿಜಯೋತ್ಸವದಲ್ಲಿ ಭಾಗಿಯಾಗಲು ಸರ್ಕಾರದಿಂದ ಕರೆ. ವಿಧಾನಸೌಧಕ್ಕೆ ಕರೆದಿದ್ದವರು, ಅವ್ರಿಗೆ ಸ್ಟೇಡಿಯಮ್ಗೆ ಕರೆದಿರಲಿಲ್ಲ. ನೀವು ಸ್ಟೇಡಿಯಮ್ಗೆ ಕರೆದಿದ್ದು. ಹೌದು. DNAನವರೋ ಅದ್ಯಾರು RCBನವರೋ ಯಾರೋ ಕರೆದಿದ್ದು, ನೀವು ಕರೆದಿರೋದು. RCB ಪೋಸ್ಟ್ ಹಾಕೊಂಡಿಂದನೇ ಶುರು ಸರ್. ಇಲ್ಲಿ ಭಾಳ ಜನ ಇವತ್ತು KCA, ಆಮೇಲೆ ಕ್ರಿಕೆಟು, RCB, ಬ್ಯಾಟು, ಬಾಲು, ವಿಕೆಟು, ಗ್ಲೌಸು, ಗಾರ್ಡು ಎಲ್ಲ ಮಾತಾಡ್ತಿದ್ದೀರಲ್ಲಪ್ಪ ನೀವು. ನಾವು 94-95 ಅದರಲ್ಲಿ ಮುಳುಗಿ ಎದ್ದಾಚೆ ಬಂದಿದ್ದೀವಿ. KCL ಅಂದು ನಡೆಯುತ್ತಿದ್ದ ಅವ್ಯವಹಾರದ ವಿರುದ್ಧದ ಹೋರಾಟ ಅವತ್ತು ಅಂತ ಆರೋಪದಲ್ಲಿ. ಅಫ್ಕೋರ್ಸ್ ಯಾರೋ ಒಬ್ರನ್ನ ಸೋಲಿಸ್ಬೇಕಾಗಿತ್ತು, ಸೋತ್ರವ್ರು ಆ ಕಾಲಕ್ಕೆ. ಎಲ್ಲ ಹೋಗ್ಬಿಟ್ರು ಅವರೆಲ್ಲ. ಗನಂದಾರಿ ಗಿರಾಕಿಗಳು ಅವತ್ತು ಫೈಟ್ ಮಾಡಿದವರು ಇಬ್ಬರೋ ಇಲ್ಲ, ಹೋಗ್ಬಿಟ್ಟಿದ್ದಾರೆ, ಅವ್ರು ಸತ್ತೋಗ್ಬಿಟ್ಟಿದ್ದಾರೆ. ಇನ್ನು ಲಕ್ಷಾಂತರ ಜನ ವಿಧಾನಸೌಧಕ್ಕೆ ಬಂದರು, ಸ್ಟೇಡಿಯಂಗೂ ಬಂದ್ಬಿಟ್ರು. ಬಂದಿರಲ್ಲ ಹಂಗೆ, ಫ್ರಿಂಜಲ್ಲಿರೋರು ಹಂಗೆ ಮೂವ್ ಆಗಿರ್ತಾರೆ ಅಲ್ಲಿಗೆ ಅಷ್ಟೇ. ಹೌದು. ಫುಲ್ ಇಲ್ಲಿಂದ ಅಲ್ಲಿಗೆ ಲಾಕ್ ಸ್ಟಾಕ್ ಆ್ಯಂಡ್ ಬ್ಯಾರಲ್ ಮೂವ್ ಆಗಿರಲ್ಲ ಅಲ್ಲಿ ಜನ. ಪ್ರೋಗ್ರಾಮ್ ಮುಗಿದಾಗಲೂ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರು. ಎಸ್ ರೈಟ್. ಇನ್ನು ಸ್ಟೇಡಿಯಂ ಕಾಲ್ತುಳಿತದಲ್ಲಿ 11 ಅಮಾಯಕರ ಸಾವಿನ ಬಗ್ಗೆ CID, ಮ್ಯಾಜಿಸ್ಟ್ರೇಟ್ ಹಾಗೂ ನ್ಯಾಯಾಂಗ ತನಿಖೆ ನಡೆಸ್ತಾ ಇದೆ. ಮೃತ್ಯುಕಾಂಡದ ಕಾರಣೀಕರ್ತರು ಯಾರು ಅನ್ನೋ ಬಗ್ಗೆ CID ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಕೆಲವೊಂದು ಸ್ಫೋಟಕ ಅಂಶ ಬಯಲಾಗಿದೆ. ಪೊಲೀಸ್ ಆಯುಕ್ತ ದಯಾನಂದ್, ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಸೇರಿದಂತೆ 5 ಪೊಲೀಸ್ ಅಧಿಕಾರಿಗಳ ಅಮಾನತಿಗೆ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. RCB, KCA, DNA ನಿರ್ಲಕ್ಷ್ಯವೇ ಇದೆಲ್ಲದಕ್ಕೂ ಕಾರಣವಾಗಿದ್ದು, ನಿವೃತ್ತ IPS ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಇದನ್ನು ವಾಪಸ್ ತಗೊಳ್ಳಿ, ಸಸ್ಪೆನ್ಷನ್ ಆರ್ಡರ್ನ ಅಂತೆಲ್ಲ ಹೇಳಿದ್ದಾರೆ. ಆಮೇಲೆ ವಿಕಾಸ್ ಕುಮಾರ್ ಪೊಲೀಸ್ ಆಯುಕ್ತರು, ಹೆಚ್ಚುವರಿ ಪೊಲೀಸ್ ಆಯುಕ್ತರು CIT ಮೊರೆ ಹೋಗಿದ್ದಾರೆ. ಈ ಮಧ್ಯೆ IPS ಅಧಿಕಾರಿಗಳ ಮಾದರಿ 2 IASಗಳ ವಿರುದ್ಧನೂ ಕ್ರಮ ಯಾಕೆ ತಗೋತಿಲ್ಲ ಅಂತ ಒತ್ತಡ. IAS ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ತಗೋತಿಲ್ಲ, ಪ್ರೊಟೆಕ್ಟ್ ಮಾಡ್ತಿದ್ದೀರಾ, ಬರೀ ಪೊಲೀಸ್ IPS ವಿರುದ್ಧ ಮಾತ್ರ ನಿಮ್ದು ಅದು ಮಾಮೂಲು. ಅಂದ್ರೆ ಇವರೇ ಬಲಿಪಶುಗಳಾಗದ ಯಾವಾಗಲೂ ಅಷ್ಟೇ. ಅದು ಹೆಂಗೆ ಸರ್? ಅದು ಯಾವಾಗಲೂ ಹಂಗೆ. IPS ಲಾಬಿ ಇಸ್ ಸ್ಟ್ರಾಂಗರ್ ದ್ಯಾನ್ IAS. IAS ಲಾಬಿ ಇಸ್ ಸ್ಟ್ರಾಂಗರ್ ದ್ಯಾನ್ IPS. ಅದು ಯಾವಾಗಲೂ ಹಾಗೆ, ಯಾವಾಗಲೂ ಅಷ್ಟೇ. ಅದು ಇವತ್ತಲ್ಲ. ರೋಡಲ್ಲಿ ನಿಂತು IASನವೇ ಸಸ್ಪೆಂಡ್ ಆದಾಗ ಬೇರೆ ವಿಚಾರ. ಆಗ IAS ಲಾಬಿನೇ 2 ಭಾಗ ಆಗತ್ತೆ ಅವತ್ತಿನ ರಾಜಕಾರಣದ ಆಧಾರದ ಮೇಲೆ. ಹಿಂದೆ ಮದನ್ ಗೋಪಾಲ್ ಸಸ್ಪೆಂಡ್ ಆದಾಗ IAS ಲಾಬಿ ಏನಾಗಿತ್ತು? IAS ಲಾಬಿ ಡಿವೈಡ್ ಆಗಿ ನಿಂತಿರ್ಲಿಲ್ವಾ ಅವರೆಲ್ಲ? ಬಂಗಾರಪ್ಪನವ್ರ ಪರವಾಗಿ. ಬರ್ರಿ ರೈ, ಯಾರಿಗೆ ಹೇಳ್ತೀರಿ ಹಿಸ್ಟ್ರಿನ? ಶಂಕರ್ ನಾರಾಯಣನ್, ದಿ ಇಲ್ಲಸ್ಟ್ರಿಯಸ್ ಚೀಫ್ ಸೆಕ್ರೆಟರಿ ಸಸ್ಪೆಂಡ್ ಆದ್ರಲ್ಲ, ಅವತ್ತೇನಪ್ಪ ಮಾಡ್ತಿದ್ರು ಎಲ್ಲರೂ? ಅವತ್ತೇನಾಗಿತ್ತು ಲಾಬಿ? ಅವ್ರಿಗೆ ಬೇಕಾದಾಗ ಆ ಲಾಬಿಗಳು ಹಂಗೆ ಕೆಲಸ ಮಾಡ್ಕೋತವೆ. ಓಕೆ, ಹಂಗೆ ಅವ್ರಿಗೆ ಬೇಕಾದಾಗ ಸರ್ಕಾರ ಯಾರಿರ್ತಾರೆ ಅನ್ನೋದ್ರ. ಹೌದು, ಆಯ್ತಲ್ಲ. CID ಪ್ರಾಥಮಿಕ ತನಿಖಾ ವರದಿ ಅಲ್ಲ, ಇಲ್ಲಿ ADG ಸಸ್ಪೆನ್ಷನ್ಗೆ ಹೇಳ್ತಿದಾರಲ್ಲ. ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ವಾಸ್ ಸಸ್ಪೆಂಡೆಡ್. ಗೊತ್ತಾ? ಶಂಕರ್ ನಾರಾಯಣನ್ ಸಸ್ಪೆಂಡ್ ಆಗಿತ್ತು ಬಂಗಾರಪ್ಪನವ್ರ ಪೀರಿಯಡ್ ಪಾಪ. ಓಕೆ, ಹಂಗೆ ಹೊಡ್ತಿರ್ತಾರೆ. ಆಯ್ತು, ಮೇನೊಂದು ಮಾಡೋಣ ಬಿಡ್ರಿ. ನೆಕ್ಸ್ಟ್ ಏನು? CID ಪ್ರಾಥಮಿಕ ತನಿಖಾ ವರದಿ ಏನು ಹೇಳುತ್ತೆ? ಏನು ಹೇಳತ್ರಿ ಪ್ರಾಥಮಿಕ ತನಿಖಾ ಏನಂತೆ? CM ಆಪ್ತರಿಂದ ಆಪರೇಷನ್ ಸೆಲೆಬ್ರೇಷನ್ಗೆ ಪ್ಲಾನ್ ಅಂತೆ. CM ಆಪ್ತರು ಅಂದ್ರೆ ನೀವು DNA ಬಗ್ಗೆ ಆಗ ಮಾತನಾಡ್ತಿದ್ರಲ್ಲ ಸರ್, ಹೇಳ್ತಿದ್ರಲ್ಲ, DNA IAS ಅಧಿಕಾರಿ ಯಾರೋ ಸಂಬಂಧಿಕರದಂತೆ. ಏನೀಗಾದ್ರೆ ಅವರೇ ಹೇಳಿ IAS ಅಧಿಕಾರಿಯಿಂದ ಒತ್ತಡ ಹಾಕಿಸಿ CM ಆಪ್ತರೊಬ್ಬರಿಗೆ ಪರ್ಮಿಷನ್ ಕೊಡಿಸಿ ಒಟ್ನಲ್ಲಿ DNA ಪ್ರೋಗ್ರಾಮ್ ರೀ. ಏನೀಗ ತಪ್ಪೇನು? ಬಿಸ್ನೆಸ್ ರೀ. ಕಡಿಮೆ ಅಂದ್ರೆ ಇದೊಂದು 10-12 ಕೋಟಿ ರೂಪಾಯಿ ವ್ಯವಹಾರ ನಡೆದಿರುತ್ತೆ ಇದರಲ್ಲಿ, ಈ ಕಾರ್ಯಕ್ರಮದಲ್ಲಿ. ಏನು ತರ್ಕಲಾಂಟಿ ಕಾರ್ಯಕ್ರಮ ಅನ್ಕೊಂಡ್ಬಿಟ್ಟಿದ್ದೀರಾ ಇದನ್ನ? ಮಿನಿಮಮ್ ಅಂದ್ರೆ ಇದೊಂದು 12 ಕೋಟಿ ವ್ಯವಹಾರ ನಡೆದಿರುತ್ತೆ ಇದರಲ್ಲಿ, ಈ ಕಾರ್ಯಕ್ರಮದ ಇದರಲ್ಲಿ. ಅಂದ್ರೆ ಆರ್ಗನೈಸ್ ಮಾಡೋದು. ಅದನ್ನ ಆರ್ಗನೈಸ್ ಮಾಡಿದವ್ನು ಅವನಿಗೆ ಬಿಸ್ನೆಸ್ ಅಲ್ವೇನ್ರಿ? ಅವ್ನು ಇನ್ಫ್ಲೂಯೆನ್ಸ್ ಮಾಡಿದೇನು? ಉಪ್ಪಿನಕಾಯಿ ತಿಂತಾನ ಅವನು? ಖಂಡಿತ. ಮತ್ತೆ IAS ಅಧಿಕಾರಿ ತಮ್ಮ ಆಗಿರ್ಬೋದು ಅಷ್ಟೇ. ತಮ್ಮ ಆಗಿರೋದಕ್ಕೆ ಇವೆಂಟ್ ಮಾಡೋದು, ಹೇಳ್ಸಿ ಹೌದು ಪಾಪ.
ನಮ್ಮ ಪತ್ರಕರ್ತರಲ್ಲೇ ಗೊತ್ತಿರೋರು ಭಾಳ ಜನ ಕೈ ಸುಟ್ಕೊಂಡಿದ್ದಾರೆ. ಓಕೆ. ಎಲ್ಲರಿಗೂ ಇವೆಂಟ್ ಸಿಕ್ಕಲ್ಲ, ಸಿಕ್ಕಿದ್ರು ಕಾಸು ಸಿಕ್ಕಲ್ಲ ಅದರಲ್ಲಿ. DNA ಇವೆಂಟ್ ಮಾಡೋದಕ್ಕೆ ಒಪ್ಪಿಗೆ ಕೊಟ್ರಂತೆ RCB. ಅವ್ರು ತಯಾರಿ ಮಾಡ್ಕೊಂಬಿಟ್ರಂತೆ, ಸರ್ಕಾರದ ಅನುಮತಿಗೆ ಹೋದ್ರಂತೆ. ಆಮೇಲೆ ಯಾರು ಆಪ್ತರ ಮೂಲಕ ಏನು CM ಆಪ್ತರ ಗೋವಿಂದರಾಜು ಅಷ್ಟೇ ತಾನೇ ಸಸ್ಪೆಂಡ್ ಆಗಿ ಇದಾಗಿರೋ ಅವ್ರ ತಾನೇ ಅಷ್ಟೇ ಗೋವಿಂದರಾಜು ಅನುಮತಿ. ಇವತ್ತೇನಾಗಿದೆ, ಎಲ್ಲ ಚೆನ್ನಾಗಿ ನಡೆದ್ಬಿಟ್ಟಿದ್ದಿದ್ರೆ ಏಯ್ ಗೋವಿಂದ ಚೆನ್ನಾಗಿ ಬಂತು ಎಲ್ಲ ಅಂದ್ಕೊಂಡು ಖುಷಿಯಾಗೆಲ್ಲ ಓಡಾಡ್ಕೊಂಡಿರೋರು. ಈಗ ಅದು ಯಾಮಾರೋ ಇತ್ತು, ಯಾವನೋ ಒಬ್ಬ ಕಟ್ಟು ತಲೆಗೆ ಅಂತ ಕಟ್ತಾ ಇದ್ದಾರಲ್ಲ ಅಷ್ಟೇ. CM ಆಪ್ತರ ಭರವಸೆ ಮೇರೆಗೆ RCB ಟ್ವೀಟ್ ಮಾಡಿಬಿಡ್ತಂತೆ. ಆಮೇಲೆ ಪೊಲೀಸ್ ಅನುಮತಿ ನಿರಾಕರಿಸಿದ್ರು, IAS ಅಧಿಕಾರಿ ಡೋಂಟ್ ಕೇರ್ ಅಂತೆ. ಇದ್ರಲ್ಲಿ ನಂದು ಬಹುದೊಡ್ಡ ಆಕ್ಷೇಪ ಇರೋದು ದಯಾನಂದ್ ವಿಚಾರದಲ್ಲಿ ನನಗೆ ಇದೊಂದರಲ್ಲೇ. ದಯಾನಂದ್ ಶುಡ್ ಹ್ಯಾವ್ ಪುಟ್ ಹಿಸ್ ಫುಟ್ ಡೌನ್. ಹಿ ನ್ಯೂ ಡ್ಯಾಮ್ ವೆಲ್ ದಟ್ ಹಿ ಈಸ್ ಗೋಯಿಂಗ್ ಔಟ್ ಆಸ್ ಎ ಕಮಿಷನರ್. ನಾನು ಕಮಿಷನರ್ ಆಗಿ ಉಳಿದುಕೊಳ್ಳುವುದಿಲ್ಲ ಈ ಕುರ್ಚಿಯಲ್ಲಿ 15 ದಿನದ ಮೇಲೆ ಅನ್ನೋದು ಗೊತ್ತಿತ್ತು ಅವ್ರಿಗೆ. ಹಿ ಶುಡ್ ಹ್ಯಾವ್ ಪುಟ್ ಹಿಸ್ ಫುಟ್ ಡೌನ್, ನಥಿಂಗ್ ಡೂಯಿಂಗ್. ಮಾಡಿಕೂಡ್ದು ಐ ಆಮ್ ರೈಟಿಂಗ್ ದಿಸ್, ನೀವೇನಾರು ಮಾಡ್ಕೊಂಡು ಹೋಗಿ. ಓಕೆ, ಅಷ್ಟು ಮಾಡಬೇಕಾಗಿತ್ತು. ಎಸ್. ಓಕೆ, ಇನ್ನು ನಾವು ಎಲ್ಲರ ಮೇಲೂ ಆರೋಪ ಹೊರಿಸ್ತಾ ಇದ್ವಿ ಈ ವಿಚಾರದಲ್ಲಿ. ನಮ್ಮ ಜನಗಳು ಹೆಂಗೆ ನಡ್ಕೊಂಡ್ರು ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ ಜನರಿಗೆ, ಇವ್ರಿಗೆ ಆ ಅಭಿಮಾನಿಗಳು ಅಂತ ಹೇಳಿಸ್ಕೊಂಡವರು. ಅತಿರೇಕದ ವರ್ತನೆಯ ಮತ್ತಷ್ಟು ವಿಡಿಯೋಗಳು ಈಗ ಬಹಿರಂಗವಾಗಿದೆ. ಗೋಡೆ ಜಿಗಿದು ಮೈದಾನದ ರೂಫ್ ಟಾಪ್ ಹತ್ತಿದ್ದ 6-7 ಅಭಿಮಾನಿಗಳು ಅಪಾಯದ ಅರಿವೇ ಇಲ್ಲದಂತೆ ನಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಗೇಟ್ ನಂಬರ್ 7ರಲ್ಲಿ ಮರ ಏರಿ ಯುವಕನೊಬ್ಬ ಈ ಕಡೆಯಿಂದ ಆ ಕಡೆ ಕಾಂಪೌಂಡ್ಗೆ ಜಿಗಿದಿದ್ದಾನೆ. ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು, ಮೂಳೆ ಕೈ ಕಾಲೆಲ್ಲ ಮುರಿತಿತ್ತು. ಕೇಳ್ಕೊಂಡ್ರಂತೆ ತೊಂದರೆ ಕೊಡಬೇಡ್ರಪ್ಪ ಉಳಿದಿರೋರಿಗೆ ಅಂತ ಅಂದ್ಬಿಟ್ಟು ಅವರು ಕೂಡ. ಏನಾಗ್ತಿತ್ತು, ಬಿದ್ದಿ ಕೈ ಕಾಲು ಮುರ್ಕೊಂಡಿದ್ದ, ಹೋಗೇ ಬಿಡ್ತಿದ್ದ ಅಂತ ಇಟ್ಕೊಳ್ಳೋಣ. ಯಾರ್ರೀ ಇಲ್ಲಿ ಮರ ಹಾಕಕ್ಕೆ ಕೇಳಿದ್ದು, ಬಡವರನ್ನ ಸಾಯಿಸಕ್ಕೆ ಅಷ್ಟೇ. ಎಲ್ಲ ರೆಡಿಮೇಡ್ ಇದು ಉತ್ತರಗಳು. ಬರ್ರಿ ಹೇಳ್ಕೊಡ್ತೀವಿ. ಆ ಮರ ಹಾಕಿದ್ದೆ ತಪ್ಪು, ಕಾಂಪೌಂಡ್ ಕಟ್ಟಿ ಏನು ಮಾಡ್ತಿದ್ರು ಪೊಲೀಸ್ನವ್ರು? ಒಂದು ಮರ ಹತ್ತವಾಗ ಪೊಲೀಸ್ನವ್ರು ಮರ ಹತ್ಕೊಂಡು ಹೋಗ್ಬೇಕು, ಅವ್ನು ಹಿಂದೇನೆ ಬಲೆ ಹಾಕೊಂಡು ಎಳ್ಕೊಂಡು ಬರ್ಬೇಕು ಹೋಗಿ ಪೊಲೀಸ್ನವರು. ನಮ್ಮಲ್ಲಿ ಹೆಂಗಾಗ್ಬಿಟ್ಟಿದೆ ಕೆಲವು ಸರಿ ಅಂತಂದರೆ ಬಂದೋಬಸ್ತಲ್ಲಿ ಎಲ್ಲ ಪೊಲೀಸ್ನವ್ರ ಮೇಲೆ ಕೇಳೋವಾಗ ಏನೇನು ಬೇಕಾದ್ರೂ ಕೇಳ್ಬಿಡ್ತಾರೆ ಪೊಲೀಸ್ನವ್ರ ಮೇಲೆ. ನೀವು ಹಿಂಗೆ ಮಾಡಬೇಕಾಗಿತ್ತು, ಹಂಗೆ ಮಾಡಬೇಕಾಗಿತ್ತು, ಏನು ಬೇಕಾದ್ರೂ ಕೇಳ್ಬಿಡ್ತಾರೆ. ಈಗ ರೂಫಲ್ಲಿ ಟಾಪಿಗೆ ಹತ್ತಿದಾರಲ್ಲ, ಯಾವ ಪೊಲೀಸ್ನವ್ನು ಏನು ರೀ ಮಾಡ್ಬೇಕಲ್ಲಿ? ಅವ್ರ ಹಿಂದೆ ಈಗ ಹತ್ತಬೇಕೇನ್ರಿ ಅವರುವೇ? ಅವ್ರು ಹತ್ತಿ ಅವ್ರ ದುರದೃಷ್ಟಕ್ಕೆ ಅವು ಸೇಫಾಗಿ ಪೊಲೀಸ್ನವ್ನು ಜಾರು ಬಿದ್ದೋದು ಅನ್ಕೊಂಬಿಡಿ, ಆಗಲೂ ಅವ್ರದೇ ತಪ್ಪು ಅಂತಾರೆ. ಹಿರಿಯ ಅಧಿಕಾರಿಗಳು ಏನ್ರಿ ಮಾಡ್ತಿದ್ರು? ಆ ಬಡಪಾಯಿ ಪೊಲೀಸ್ನವ್ನು ಹತ್ತಿದಾರಲ್ಲ ಪಾಪ, ಕಾನ್ಸ್ಟೇಬಲ್ ಸಾಯ್ತಾರೆ, IPS ಅಧಿಕಾರಿಗಳು ಉಳ್ಕೋತಾರೆ, ಯಾವ ಕಮಿಷನರ್ ಹತ್ಬೇಕಾಗಿತ್ತು ಅಂತ. ಇದು ಈ ಸ್ಟೇಜಲ್ಲಿ ಇದ್ದೀವಿ, ಸರ್ ಆಯ್ತಲ್ಲ.